ನೋಡಿ ಬಾರಪ್ಪ ನೀನು ಕೂತ್ಕೋ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಡಿ ಕೆ ಸುರೇಶ್ ಅವರಿಗೆ ಕರೆದ್ರಂತೆ ಒಳಗಡೆ ಬ್ರೇಕ್ಫಾಸ್ಟ್ಗೆ ನೀನು ಬಾರಪ್ಪ ಅಂತ ಹೇಳಿ ಡಿ ಕೆ ಸುರೇಶ್ ಅವರನ್ನ ಕರೆದು ಅವರು ಕೂರಿಸ್ಕೊಂಡ್ರು ಡೈನಿಂಗ್ ಟೇಬಲ್ ಮೇಲೆ ಅನ್ನುವಂಥದ್ದು ಇನ್ಸೈಡ್ಸ್ ಸುದ್ದಿ ಇದೆಲ್ಲವೂ ಕೂಡ. ಯಾಕಂದ್ರೆ ಇವತ್ತು ಇದ್ದಿದ್ದು ನಿರ್ಧಾರ ಆಗಿದ್ದು ಡಿ ಕೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಇಬ್ರು ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಂತ ಹೇಳಿ. ಅಲ್ಲೂ ಕೂಡ ಸಿಎಂ ನಿವಾಸದಲ್ಲೂ ಕೂಡ ಇಬ್ಬರೇ ಇದ್ರು, ಪೊನ್ನಣ್ಣ ಅವರು ಜೊತೆಗಿದ್ರು ಆ ಟೈಮಲ್ಲಿ. ಬಟ್ ಇವತ್ತು ನೋಡಿ ಅಲ್ಲಿ ಈ ವಿಡಿಯೋಸ್ ನೋಡ್ತಾ ಇದೀವಿ ನಾವು, ಡಿ ಕೆ ಸುರೇಶ್ ಅವರು ಅಲ್ಲಿ ನಿಂತಿದ್ರು, ಡಿ ಕೆ ಶಿವಕುಮಾರ್ ಅವರಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂರುವಾಗ ಸಿ ಎಂ ಕೂಡ ಅಲ್ಲಿ ಕೂತ್ಕೊಳ್ತಾರೆ. ನಂತರ ಅಲ್ಲೇ ಪಕ್ಕದಲ್ಲಿದ್ದಂಥ ಡಿ ಕೆ ಸುರೇಶ್ ಅವ್ರಿಗೂ ಕೂಡ ಬಾಪ ನೀನು ಕೂತ್ಕೋ ಅಂಥೇಳಿ ಕರೀತಾರೆ. ಸೊ ಅದಾದ ನಂತರ ಸುರೇಶ್ ಕೂಡ ಬಂದು ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋತಾರೆ. ನಂತರ ಕುಣಿಗಲ್ ರಂಗನಾಥ್ ಅವರು ಕೂಡ ಅವರಿಗೆ ಜಾಯ್ನ್ ಆಗ್ತಾರೆ. 4 ಜನ ಇವತ್ತು ಉಪಹಾರವನ್ನು ಸೇವಿಸಿದ್ದಾರೆ. ಇನ್ಫ್ಯಾಕ್ಟ್ ನಾವಾಗಲೇ ಹೇಳ್ತಾ ಇದ್ವಿ, ಸಿ ಎಂ ಸಿದ್ದರಾಮಯ್ಯ ಅವರು ನಾನ್ ವೆಜ್ ಪ್ರಿಯರು, ಹಾಗಾಗಿ ಅವರಿಗೆ ನಾನ್ ವೆಜ್ ವ್ಯವಸ್ಥೆಯನ್ನು ಮಾಡಿಸಿದ್ರು. ನಾಟಿ ಕೋಳಿ ಸಾರು, ಇಡ್ಲಿ ಇದೆಲ್ಲವೂ ಕೂಡ ವ್ಯವಸ್ಥೆ ಮಾಡಿಸಿದ್ರು. ಬಟ್ ಡಿ ಕೆ ಅವರು ತುಂಬಾ ತಿಂಗಳುಗಳಿಂದ ಇನ್ಫ್ಯಾಕ್ಟ್ ತುಂಬಾ ವರ್ಷನೇ ಆಯಿತು ಅನ್ಸುತ್ತೆ ಅವ್ರು ಬಿಟ್ಟಿದ್ದಾರೆ, ನಾನ್ ವೆಜ್ ತ್ಯಜಿಸಿದ್ದಾರೆ. ಸೊ ನಾನ್ ವೆಜ್ ತಗೊಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು. ಸೊ ಹಾಗಾಗಿ ಅವರು ನಾನ್ ವೆಜ್ನ ತಿನ್ನಲಿಲ್ಲ, ಬದಲಿಗೆ ಅವರು ವೆಜ್ ಆಹಾರವನ್ನು ಸೇವಿಸಿದರು. ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಇನ್ನು ಉಳಿದಂಥವರೆಲ್ಲರೂ ಕೂಡ ನಾನ್ ವೆಜ್ಜನ್ನು ಸೇವಿಸಿದ್ದಾರೆ. ಇದು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್. ಸೊ ತುಂಬಾ ಹೆಚ್ಚು ಏನು ಲೆಕ್ಕಾಚಾರಗಳನ್ನು ಹಾಕುವಂಥದ್ದಿಲ್ಲ. ಬಟ್ ಶನಿವಾರ ಹಲವಾರು ಕ್ಯಾಲ್ಕುಲೇಷನ್ಗಳು, ಪರ್ಮುಟೇಷನ್ ಕಾಂಬಿನೇಷನ್ಗಳು ಅಥವಾ ಬೇರೆ ಭಾಗಾಕಾರ ಗುಣಾಕಾರ ಎಲ್ಲ ಕಾರಗಳು ಕೂಡ ಬಂದು ಹೋದವು ಶನಿವಾರದ ಮೀಟಿಂಗ್ ಸಂದರ್ಭದಲ್ಲಿ. ಬಟ್ ಈಗ ಹಾಗಿಲ್ಲ. ಇದೊಂದು ರೀತಿ ಅನೌಪಚಾರಿಕ ಭೇಟಿ, ಜಸ್ಟ್ ಕರೆದಿದ್ದಾರೆ ಒಂದು ಊಟಕ್ಕೆ ಅಂತ ಹೇಳಿ ಸೇರಿದ್ದೀವಿ ನಾವೆಲ್ಲರೂ ಕೂಡ. ಇದು ಮುಂಚೆ ಎಲ್ಲ ಹೇಳ್ತಾರೆ ಡಿನ್ನರ್ ಮೀಟಿಂಗ್ ಇವೆಲ್ಲ ಆದಾಗ ಅಲ್ಲೆಲ್ಲ ಚರ್ಚೆ ನಡೆದ್ರು ಕೂಡ, ಏನು ಸಾರ್ ಹಿಂಗೆ ಡಿನ್ನರ್ ಮೀಟಿಂಗ್ ಮಾಡಿ, ಏನಿಲ್ಲ ನಾವೆಲ್ಲ ಒಟ್ಟಿಗಿದ್ದೀವಿ, ನಾವೆಲ್ಲ ಫ್ರೆಂಡ್ಸು ಸೇರ್ತಾ ಇದ್ವಿ, ಮಾತಾಡಲಿ ಏನು ಊಟ ಮಾಡೋ ಹಾಗಿಲ್ವಾ ನಾವೇನು ಒಟ್ಟಿಗೆ ಕೂತ್ಕೊಂಡು ಅನ್ನೋದನ್ನು ಹೇಳ್ತಾ ಇದ್ರು. ಅದೇ ರೀತಿ ಇದೊಂದು ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡುವಂಥದ್ದು ಇವತ್ತು ಮಾಡಿದ್ದಾರೆ. ಜೊತೆಗೆ ಪ್ರಸನ್ನ ಕೂಡ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ರು, ವಿಪಕ್ಷಗಳು ಎಲ್ಲ ರೀತಿ ತಯಾರಿಯನ್ನ ಮಾಡ್ಕೊಂಡಿವೆ. ಈಗ 8ನೇ ತಾರೀಕಿಂದ ಅಧಿವೇಶನ ಆರಂಭವಾದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ. ಆ ಇನ್ಸೈಟ್ಸ್ ಈಗಾಗಲೇ ಇವ್ರಿಗೂ ಕೂಡ ಲಭ್ಯವಾಗಿದೆ. ವಿಪಕ್ಷಗಳು ನಮ್ಮ ಮೇಲೆ ಹರಿಹಾಯುತ್ತವೆ ಅನ್ನುವಂಥದ್ದು ಗೊತ್ತು. ಯಾಕಂದರೆ ನೋಡಿ, ಬಿಹಾರದ ಎಲೆಕ್ಷನ್ ಆಗಿ ರಿಸಲ್ಟ್ ಬಂದ ದಿನದಿಂದಲೂ ಕೂಡ ಅಭಿವೃದ್ಧಿ ಅನ್ನುವಂಥದ್ರ ಬಗ್ಗೆ ಒಂದು ಮಾತೂ ಇಲ್ಲ. ಅಭಿವೃದ್ಧಿ ಬಗ್ಗೆ ಯಾರು ಚರ್ಚೆನೂ ಮಾಡ್ತಾ ಇಲ್ಲ, ಯಾವ ಪ್ರಶ್ನೆಗಳು ಕೂಡ ಇಲ್ಲ. ಸಿ ಎಂ ಆಗಲಿ ಡಿ ಸಿ ಎಂ ಆಗಲಿ ಅವರು ಅವ್ರದೇ ಲೋಕದಲ್ಲಿ ಇದ್ದಾರೆ. ಫಸ್ಟು ಅವರ ಪಟ್ಟವನ್ನು ಭದ್ರಪಡಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಎಲ್ಲರೂ ಕೂಡ. ಹಾಗಾಗಿ ಅಭಿವೃದ್ಧಿ ಅನ್ನುವಂಥ ವಿಚಾರ ಸದ್ಯಕ್ಕೆ ಎಲ್ಲೂ ಚರ್ಚೆಗೆ ಬರ್ತಾ ಇಲ್ಲ, ಎಲ್ಲವೂ ಕೂಡ ಒಂದು ರೀತಿ ಪಾಸ್ ಮೋಡಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಅದೆಲ್ಲವೂ ಕೂಡ ಆದಷ್ಟು ಬೇಗ ಇದನ್ನ ಸರಿಪಡಿಸ್ಕೊಂಡ್ರೆ ನೆಕ್ಸ್ಟು ಸರ್ಕಾರದ ಅಭಿವೃದ್ಧಿ ವಿಚಾರದ ಬಗ್ಗೆ ಮಾತಾಡ್ಬೋದು. ಇದೆಲ್ಲವನ್ನೂ ಕೂಡ ಇಟ್ಕೊಂಡು ಸೆಷನ್ನಲ್ಲಿ ಹರಿಹಾಯೋದಕ್ಕೆ ಈಗ ವಿಪಕ್ಷಗಳು ಸಿದ್ಧತೆಯನ್ನು ಮಾಡ್ಕೊಂಡಿವೆ. ಬಿಜೆಪಿ ಮತ್ತು JDS ನಾಯಕರುಗಳೆಲ್ಲರೂ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಹೇಗೆ ಉತ್ತರ ಕೊಡಬೇಕು, ಅವ್ರಿಗೆ ಅವರ ಪ್ರಶ್ನೆಗಳಿಗೆ ಕೌಂಟರ್ ಕೊಡಬೇಕು ಅಂತ ಹೇಳಿದ್ರೆ ಮೊದಲು ಇಲ್ಲಿ ಸರಿಪಡಿಸ್ಕೋಬೇಕಲ್ಲ. ಆ ಒಂದು ಪ್ರಯತ್ನಗಳಷ್ಟೇ ಇದು. ನಾವು ಸರಿಯಾಗಿದ್ದೀವಿ, ನಾವು ಒಟ್ಟಾಗಿದ್ದೀವಿ, ಇನ್ನೇನಿದ್ರು ಕೂಡ ಅಭಿವೃದ್ಧಿ ಜಪ ಮಾತ್ರ ನಮ್ಮಲ್ಲಿ ಇರುವಂಥದ್ದು ಅನ್ನೋದನ್ನು ಹೇಳಿ ವಿಪಕ್ಷಗಳ ಬಾಯಿ ಮುಚ್ಚಿಸುವಂಥ ಒಂದು ಕೆಲಸಕ್ಕೆ 8ನೇ ತಾರೀಕು ನಂತರ ಏನು ಸೆಷನ್ ಆರಂಭವಾಗುತ್ತೆ 8ನೇ ತಾರೀಕಿಗೆ, ಆವಾಗ ಉತ್ತರ ಕೊಡೋದಕ್ಕೆ ಇವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಪ್ರತಿಮಾ, ನಿಜ. ಅಂದರೆ ಶನಿವಾರಕ್ಕೂ ಮುಂಚೆ ನಾವು ನೋಡ್ತಾ ಇದ್ದಾಗ ದಯಾದಿಗಳ ಕಲಹ ಥರ ಕಾಣಿಸ್ತಾ ಇತ್ತು. ಆದರೆ ನಂತರ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ವಿ ಆರ್ ಬ್ರದರ್ಸ್ ಎನ್ನುವಂತಹ ಸಂದೇಶವನ್ನು ಇಬ್ಬರೂ ನಾಯಕರು ಕೂಡ ರವಾನಿಸುವಂತಹ ಪ್ರಯತ್ನ ಮಾಡಿದ್ರು. ಒಂದು ಹಂತಕ್ಕೆ ಸಫಲ ಕೂಡ ಆಗಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ಸಿಎಂ DCM ಬ್ರೇಕ್ಫಾಸ್ಟ್ DCM ನಿವಾಸದಲ್ಲಿ ನಡೀತಾ ಇರುವಂಥದ್ದು. ಅವತ್ತು ಗೊಂದಲವನ್ನು ಬಗೆಹರಿಸುವಂತಹ ಸವಾಲು ಅವರ ಬಳಿ ಇತ್ತು. ಆದರೆ ಇವತ್ತಿರುವಂಥದ್ದು ಎಸ್ ಅಫ್ಕೋರ್ಸ್ ನಾವು ಒಂದು ದಿನಕ್ಕೆ ಹೇಳಿದ್ದಷ್ಟೇ ಅಲ್ಲ, ನಿಜವಾಗ್ಲೂ ನಾವು ಇಬ್ಬರೂ ಕೂಡ ಸಮನ್ವಯತೆಯಿಂದ ಮುಂದೆ ಹೋಗ್ತಾ ಇದ್ದೀವಿ ಎನ್ನುವಂಥ ಸಂದೇಶವನ್ನು ಅಂದರೆ ಹೈಕಮಾಂಡ್ಗೂ ರವಾನಿಸಬೇಕು. ನೀವು ಹೇಳಿದಾಗೆ ನಾವು ನಡ್ಕೊಳ್ತಾ ಇದ್ದೀವಿ ಅಂತ, ಜೊತೆಗೆ ರಾಜ್ಯದ ಜನತೆಗೂ ಕೂಡ ಒಂದು ರವಾನಿಸಬೇಕಾಗಿದೆ. ಅದರ ಜೊತೆಗೆ ಸ್ವಪಕ್ಷೀಯರಿಗೆ, ಯಾಕಂದ್ರೆ ಅಲ್ಲಿ ಬಹಳ ಗೊಂದಲ ಇದೆ. 2 ಪಡೆ ಆಗ್ಬಿಟ್ಟಿತ್ತು, 2 ಬಣ ಆಗ್ಬಿಟ್ಟಿತ್ತು, ಬಡ್ದಾಡ್ಕೊಳ್ಳೋ ಮಟ್ಟಕ್ಕೆ ಕಂಡು ಬರ್ತಾ ಇತ್ತು. ಅಂದ್ರೆ ವಾಕ್ ಸಮರಗಳು ಬಹಳ ಜೋರಾಗಿತ್ತು. ಎಲ್ಲೋ ಒಂದು ಕಡೆ ಆಗ್ಲೇ ನಮ್ಮ ಪ್ರತಿನಿಧಿ ಪ್ರಸನ್ನ ವಿವರಿಸ್ತಾ ಇದ್ರು, ಅಂದ್ರೆ ಇಬ್ಬಾಗ ಆಗ್ಬಿಡುತ್ತಾ ಪಕ್ಷ, ಆ ಮಟ್ಟಕ್ಕೆ ತಲುಪ್ಬಿಡುತ್ತಾ ಅನ್ನುವಂಥ ಊಹೆಗಳು ಮೂಡ್ತಾ ಇದ್ವು. ಅಂದ್ರೆ ಅಷ್ಟು ಇಂಟೆನ್ಸಿಟಿ. ಈಗ ಅದಕ್ಕೊಂದು ಬ್ರೇಕ್ ಹಾಕಲಾಗಿದೆ. ಇನ್ನು DK ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಂದುವರೆದಿದೆ. 3/4 ಗಂಟೆ ಆಯಿತು, 45 ನಿಮಿಷಗಳಿಂದ DK ನಿವಾಸದಲ್ಲಿ ನಡೀತಾ ಇರುವಂತಹ ಟಿಫಿನ್ ಟಾಕ್ ಇದು. DK ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಂದುವರೆದಿದೆ. ನಿಜಕ್ಕೂ ಈ ಬ್ರೇಕ್ಫಾಸ್ಟ್ ಬಳಿಕ ಏನೋ ಬದಲಾಗ್ಬಿಡುತ್ತೆ, ಏನೋ ದೊಡ್ಡ ಘೋಷಣೆಗಳಾಗ್ಬಿಡುತ್ತೆ ಅಲ್ಲ. ಆದರೆ ಒಂದು ಸಂದೇಶ, ಅದು ಕನ್ಸಿಸ್ಟೆನ್ಸಿ ಬೇಕಿದೆ ಆ ಸಂದೇಶವನ್ನು ರವಾನಿಸುವಲ್ಲಿ. ಅಂದ್ರೆ ಇಬ್ರು ಒಟ್ಟಾಗಿ ಹೋಗ್ತಾ ಇದ್ದೀವಿ. ಅಂದ್ರೆ ಬರಲಿರುವಂತಹ ಸದನ ಇದೆಯಲ್ಲ, ಆ ಸದನಕ್ಕೂ ಮುನ್ನ ಆದ ಕದನಕ್ಕೂ ಒಂದು ಬ್ರೇಕ್ ಹಾಕಿದ್ದಾರೆ ಬ್ರೇಕ್ಫಾಸ್ಟ್ ಮೂಲಕ. ಹಾಗಾಗಿ ಅಲ್ಲಿ ಆಹಾರ ಆಗಬಾರ್ದು ವಿಪಕ್ಷಗಳಿಗೆ, ಅದು ಪ್ರಮುಖವಾದಂಥ ಸಂದೇಶ ರವಾನೆ ಆಗಬೇಕು ಅನ್ನೋದು
ಅಲ್ಲಿ ಹೈಕಮಾಂಡ್ನ ಸೂಚನೆ ಇತ್ತು, ಅದರಂತೆ ಇಬ್ರು ನಾಯಕರು ಕೂಡ ನಡ್ಕೊಳ್ತಾ ಇದ್ದಾರೆ. ನಾವೊಂದೊಂದು ಸುಭದ್ರ ಸರ್ಕಾರ, ನೀವು ನಮ್ಮನ್ನು ಅಲುಗಾಡ್ಸಕ್ಕಾಗಲ್ಲ ಅನ್ನುವಂಥ ಸಂದೇಶವನ್ನು ವಿಪಕ್ಷಗಳಿಗೆ ರವಾನಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಎಸ್, ನಾವೀಗ ನೋಡ್ತಾ ಇರೋದು, ನಾವಾಗಲೇ ವಿವರಿಸ್ತಾ ಇದ್ವಿ, ಬ್ರೇಕ್ಫಾಸ್ಟ್ ಸಂದರ್ಭದಲ್ಲಿ ಅಲ್ಲಿ ಡಿ.ಕೆ. ಸುರೇಶ್ ಅವರು ಕೂಡ ಇರ್ತಾರೆ. ಅವರನ್ನ ಕರೀತಾರೆ ಸಿದ್ದರಾಮಯ್ಯ ಅವರು, ಬಾರಪ್ಪ ನೀನು ಕೂತ್ಕೋ ಅಂತ. ಅಂದ್ರೆ ಒಟ್ಟಾಗಿ ಕೂತು ಮಾತನಾಡ್ತಾ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಇಲ್ಲೇನು ರಹಸ್ಯ ಮಾತುಕತೆ ಆಗಿಲ್ಲ, ಎಲ್ಲ ಆಗೋಗಿದೆ, ಮಾತುಕತೆ ಎಲ್ಲ ಮುಗ್ದು ಹೋಗಿದೆ ಒಂದು ಹಂತಕ್ಕೆ. ಇನ್ನೇನಿದ್ರೂ ಕೂಡ ನಿರ್ಧಾರ ಆಗಬೇಕಾಗಿರೋದು ಅದು ಹೈಕಮಾಂಡ್ ಅಂಗಳದಲ್ಲಿ. ಅಂಥದ್ದೊಂದು ರಿಲ್ಯಾಕ್ಸ್ಡ್ ಮೋಡ್ ಇಬ್ರು ನಾಯಕರಲ್ಲೂ ಕೂಡ ಕಂಡು ಬರ್ತಾ ಇದೆ. 3/4 ಗಂಟೆಯಿಂದ ಡಿ.ಕೆ. ನಿವಾಸದಲ್ಲಿ ಈ ಟಿಫನ್ ಟಾಕ್ ನಡೀತಾ ಇರುವಂಥದ್ದು ನಮ್ಮ ಪ್ರತಿನಿಧಿ ಪ್ರಸನ್ನ ವಿವರಿಸ್ತಾ ಇದ್ರು. ಪ್ರಸನ್ನ, ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ 45 ನಿಮಿಷಗಳಾಯ್ತು. ನಾವಾಗಲೇ ಮಾತನಾಡ್ತಾ ಇದ್ವಿ, ಈಗಿರೋ ಗೋಲ್ ಏನು ಅಂತಂದ್ರೆ ಅದು ಬರಲಿರುವಂತಹ ಸದನ. ಅದಕ್ಕೂ ಮುನ್ನ ಆದಂತಹ ಕದನ ಬಹಳ ದೊಡ್ಡ ಆಹಾರ ಆಗ್ಬಿಟ್ಟಿತ್ತು ವಿಪಕ್ಷಗಳ ಪಾಲಿಗೆ. ಅದಕ್ಕೆಲ್ಲೋ ಬ್ರೇಕ್ ಹಾಕ್ಲೇಬೇಕಾಗಿತ್ತು. ಈ ಬ್ರೇಕ್ಫಾಸ್ಟ್ ಅಥವಾ ಶನಿವಾರ ನಡೆದಂತಹ ಬ್ರೇಕ್ಫಾಸ್ಟ್ ಒಂದು ಬ್ರೇಕ್ ಹಾಕ್ತು. ಅದ್ರ ಮುಂದುವರೆದ ಭಾಗ ಅಂದ್ರೆ ಕನ್ಸಿಸ್ಟೆನ್ಸಿ. ಒಂದಿನಕ್ಕಲ್ಲ, ನಾವಿಬ್ರು ನಿಜಕ್ಕೂ ಬ್ರದರ್ಸ್ ತರ, ಅಂದ್ರೆ ನಮ್ಮ ಸರ್ಕಾರ ಸಮನ್ವಯತೆನ ಕಾದ್ಕೊಂಡಿದೆ ಎನ್ನುವಂತಹ ಒಂದು ಸಂದೇಶ ರವಾನಿಸುವಲ್ಲಿ ಇಬ್ರು ಕೂಡ ಸಫಲ ಆಗಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ? ಖಂಡಿತ ಪ್ರತಿಮಾ. ಅಂದ್ರೆ ಆ ಕಾಂಗ್ರೆಸ್ ನಲ್ಲಿ ಎದ್ದಂತಹ ಗೊಂದಲಗಳನ್ನ 2-3 ಕಾರಣಕ್ಕೋಸ್ಕರ ಬಗೆಹರಿಸ್ಕೊಳ್ಬೇಕಂತ ಜರೂರತ್ತು ಇಬ್ಬರು ನಾಯಕರಿಗಿತ್ತು. ಒಂದು, ಹೈಕಮಾಂಡ್ ಬೇರೆ ಬೇರೆ ರೀತಿಯ ಆಲೋಚನೆಗಳನ್ನ ಖಂಡಿತವಾಗಿಯೂ ಮಾಡ್ತಾ ಇದೆ. ಎಲ್ಲ ರೀತಿಯ ಆಯ್ಕೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಓಪನ್ ಆಗಿ ಇಟ್ಕೊಂಡಿದೆ. ಇಬ್ಬರು ನಾಯಕರು ತೀವ್ರ ತರಕ್ಕೆ ಅಥವಾ ಪಕ್ಷವನ್ನ ತಾವೇ ಹೈಜಾಕ್ ಮಾಡುವ ಮಟ್ಟಕ್ಕೆ ಏನಾದ್ರೂ ಹೋದ್ರೆ ಆಲ್ಟರ್ನೇಟಿವ್ ಆದಂತಹ ಬೆಳವಣಿಗೆಗಳ ಬಗ್ಗೆಯೂ ಆ ರೀತಿಯ ಆಯ್ಕೆಗಳ ಬಗ್ಗೆಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಖಂಡಿತವಾಗಿಯೂ ಯೋಚನೆಯನ್ನ ಮಾಡಿ ಇಟ್ಕೊಂಡಿದೆ. ಅಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಮತ್ತು ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬಂದಿದ್ದನ್ನ ನಾವು ಬಹಳ ದಿನಗಳಿಂದ ಗಮನಿಸ್ತಾ ಇದೀವಿ. ಈ ಕಾರಣಕ್ಕೋಸ್ಕರ ಎಲ್ಲ ಒಂದ್ ಕಡೆ ಇಬ್ಬರು ನಾಯಕರು ಒಟ್ಟಿಗೆ ಹೋಗ್ಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಆಂತರಿಕವಾಗಿ ಸೃಷ್ಟಿಯಾಗಿದೆ. ಇನ್ನೊಂದು, ವಿರೋಧ ಪಕ್ಷಗಳು ಅಧಿವೇಶನ ದಿನಕ್ಕೋಸ್ಕರ ಕಾಯ್ತಾ ಇದ್ದಾವೆ. ಅಧಿವೇಶನದ ಪ್ರಾರಂಭದಲ್ಲಿಯೇ ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡುವಂತ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡಿಯೇ ಮಾಡ್ತವೆ. ಅದಕ್ಕೆ ಪೂರಕವಾದಂತಹ ಸಿದ್ಧತೆಗಳು ವಿರೋಧ ಪಕ್ಷದಲ್ಲಿ ನಡೆದಿದ್ದಾವೆ. ಅದರ ಮಾಹಿತಿ ಕೂಡ ಹೈಕಮಾಂಡ್ ಮಟ್ಟಕ್ಕೆ ತಲುಪಿದೆ. ಅಂದ್ರೆ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಅನ್ನುವಂಥದ್ದು ಒಂದು ಸಣ್ಣ ವಿಚಾರ ಅಲ್ಲ. ಅದನ್ನ ನಂಬರ್ ಗೇಮ್ ನ ಮೂಲಕ ನೀವು ತಳ್ಳಿ ಹಾಕಬಹುದು, ಅದನ್ನ ಸಾಧಿಸಬಹುದು. ಆದ್ರೆ ಅದು ಜನರಲ್ಲಿ ಮೂಡಿಸುವ ಮೆಸೇಜ್ ಇದೆಯಲ್ಲ, ಅದು ಕಾಂಗ್ರೆಸ್ ಸರ್ಕಾರದ ಬುಡ ಅಲ್ಲಾಡ್ತಿದೆ ಅನ್ನುವಂತ ರೀತಿಯ ಮೆಸೇಜ್ ಅನ್ನ ಕೊಡುತ್ತೆ. ಆಮೇಲೆ ಇವತ್ತು ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಅಲ್ಲೂ ಕೂಡ ಡಿ.ಕೆ. ಸುರೇಶ್ ಅವರ ಉಪಸ್ಥಿತಿ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಅವತ್ತು 5-6 ಜನರ ನಡುವೆ ಮಾತುಕತೆ ಆಗಿತ್ತು. ಅದು ನಮ್ಮ ಗುಟ್ಟಿನ ವ್ಯಾಪಾರ ಅಂತ ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ಉಲ್ಲೇಖವನ್ನ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಉಪಸ್ಥಿತಿ ಇದ್ದಂಥದ್ದು ಇದೇ ಡಿ.ಕೆ. ಸುರೇಶ್ ಅವರು. ಡಿ.ಕೆ. ಸುರೇಶ್ ಅವರು ಅವತ್ತು ಎಲ್ಲ ಬೆಳವಣಿಗೆಗಳಿಗೂ ಕೂಡ ನಾನೇ ಸಾಕ್ಷಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ಬಗ್ಗೆ ಮಾತನಾಡೋದಕ್ಕೂ ಡಿ.ಕೆ. ಸುರೇಶ್ ಅವರು ಆ ವಿಚಾರವನ್ನ ಸಿದ್ದರಾಮಯ್ಯ ಅವರ ಎದುರುಗಡೆ ಪ್ರಸ್ತಾಪ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಡಿ.ಕೆ. ಸುರೇಶ್ ಅವರು ಸ್ವಲ್ಪ ಬೇರೆ ಧಾಟಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಈ ವಿಚಾರವನ್ನ ಕನ್ವೆ ಮಾಡುವಂತಹ ಸಾಧ್ಯತೆಗಳಿದಾವೆ. ಅಂದ್ರೆ ಒಂದು ಟೈಮ್ ಬೌಂಡ್ ಬಗ್ಗೆಯೂ ಕೂಡ ಡಿ.ಕೆ. ಸುರೇಶ್ ಅವರು ಮಾತಾಡಬಹುದು. ನಿಮ್ಮ ಒಂದು ರೆಕಾರ್ಡ್ ಬ್ರೇಕ್ ಆದ ಬಳಿಕ ನಮಗೆ ಅಧಿಕಾರ ಹಂಚಿಕೆ ಮಾಡಿದ್ರೆ ಹೇಗೆ ಅನ್ನುವಂತ ಪ್ರಸ್ತಾಪ ಡಿ.ಕೆ. ಸುರೇಶ್ ಅವರ ಕಡೆಯಿಂದ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ರೀತಿಯ ಸಾಧ್ಯತೆಗಳು ಖಂಡಿತವಾಗಿಯೂ ಇದಾವೆ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಇಷ್ಟು ಹುರಿದುಂಬಿಸಿ ಅವ್ರನ್ನ ಒಂದು ರೀತಿಯ ಚುರುಕು ಮುಟ್ಟಿಸುವಂತ ಕೆಲಸವನ್ನ ಮಾಡೋದಕ್ಕೆ ಅವರ ಜೊತೆಗೆ ಸಾಥ್ ಕೊಟ್ಟಂತದ್ದು ಡಿ.ಕೆ. ಸುರೇಶ್ ಅವರೇ. ಹೀಗಾಗಿ ಇವತ್ತಿನ ಅವರ ಬ್ರೇಕ್ಫಾಸ್ಟ್ ನ ಉಪಸ್ಥಿತಿ ಕೂಡ ಸಿದ್ದರಾಮಯ್ಯನವರ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಾತಿನ ನಡುವೆ ಡಿ.ಕೆ. ಸುರೇಶ್ ಅವರ ಉಪಸ್ಥಿತಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಿದ್ದರಾಮಯ್ಯ ಅವರು ನೇರವಾಗಿ ಎಲ್ಲವನ್ನೂ ಕೂಡ ಹೇಳ್ತಾರೆ. ಅಂದ್ರೆ ಒಂದು ಸಲ ಹೇಳಿದ್ದನ್ನ ಮತ್ತೆ ಮತ್ತೆ ಹೇಳೋದಕ್ಕೆ ಹೊರಡೋದಿಲ್ಲ. ಅವರು ಆಲ್ರೆಡಿ ನಾನು ಹೈಕಮಾಂಡ್ ಅಂತ ಹೇಳಿದಿನಲ್ಲಪ್ಪ ಅನ್ನುವಂತ ಮಾತನ್ನ ಹೇಳಬಹುದು. ಆದ್ರೆ ಇವತ್ತು ನಡೆಯುವಂತಹ ಚರ್ಚೆ ಎಲ್ಲ ಗೊಂದಲಗಳಿಗೂ ಕೂಡ ಒಂದು ಸಣ್ಣ ಬ್ರೇಕ್ ಅಂತೂ ಖಂಡಿತ ಹಾಕುತ್ತೆ ಪ್ರತಿಮಾ.